ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 55ನೇ ಪ್ರಶ್ನೆಯನ್ನ ಗಮನಿಸಿ. ಎಬಿಸಿಡಿ ಸಮಾಂತರ ಚತುರ್ಭುಜದಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಎಪಿ ಮತ್ತು ಸಿ ಕ್ಯೂಗಳು ಎ ಮತ್ತು ಸಿ ಶೃಂಗಗಳಿಂದ ಕರ್ಣ ಬಿಡಿಗೆ ಎಳೆದ ಲಂಬಗಳಾಗಿವೆ. ಪ್ರಶ್ನೆ ಎ, ತ್ರಿಭುಜ ಎಪಿಬಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಡಿ ಹಾಗೂ ಸೆಕೆಂಡ್ ಎಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಎಂದು ಸಾಧಿಸಿ. ಓಕೆ, ಸೊ ಇಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಓಕೆ, ಸೊ ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಸಿ ಡಿ, ಯಾಕಂದ್ರೆ ಇದು ಅಭಿಮುಖ ಬಾಹುಗಳಾಗತ್ತೆ. ಓಕೆ, ಸೊ ಕೋನ ಎ ಪಿ ಬಿ ಈಸ್ ಈಕ್ವಲ್ ಟು ಕೋನ ಸಿ ಕ್ಯೂ ಡಿ. ಎ ಪಿ ಬಿ ಈಸ್ ಈಕ್ವಲ್ ಟು ಸಿ ಕ್ಯೂ ಡಿ. ಸೊ ಇದು ಈಕ್ವಲ್ ಟು ಏನ್ ಹೇಳಿ 90 ಡಿಗ್ರಿ, ಯಾಕ ಇದು ಕೊಟ್ಟಿರುವಂತಹ ದತ್ತಾಂಶ. ಸೊ ಕೋನ ಎ ಬಿ ಪಿ, ಸೊ ಕೋನ ಎ ಬಿ ಪಿ, ಸೊ ಕೋನ ಎ ಬಿ ಪಿ, ಕೋನ ಎ ಬಿ ಪಿ ಇಸ್ ಈಕ್ವಲ್ ಟು ಕೋನ ಸಿ ಡಿ ಕ್ಯೂ. ಓಕೆ, ಸೊ ಇದೇನಾಗತ್ತೆ ಹೇಳಿ, ಪರ್ಯಾಯ ಕೋನಗಳು. ಸೊ ಎ ಬಿ ಪಿ ಇಸ್ ಈಕ್ವಲ್ ಟು ಕೋನ ಸಿ ಡಿ ಕ್ಯೂ. ಸೊ ಇದು ಪರ್ಯಾಯ ಕೋನಗಳು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಕೋನ ಬಾಹು ಕೋನ ಸರ್ವಸಮತೆಯ ಗುಣಲಕ್ಷಣದಿಂದ, ಓಕೆ, ಆಂಗಲ್ ಸೈಡ್ ಆಂಗಲ್ ಸರ್ವಸಮತೆಯ ಗುಣಲಕ್ಷಣದಿಂದ ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಡಿ ಆಗುತ್ತೆ. ಓಕೆ, ಸೊ ಸರ್ವಸಮತೆಯ ಗುಣಲಕ್ಷಣದ ನಿಯಮದಿಂದ ಸೊ ಅನುರೂಪ ಕೋನಗಳು ಸಮನಾಗತ್ತೆ, ಅನುರೂಪ ಬಾಹುಗಳು ಸಮನಾಗತ್ತೆ. ಸೊ ಹಾಗಾಗಿ ಎ ಪಿ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಸಿ ಕ್ಯೂ ಆಗತ್ತೆ. ಓಕೆ, ಸೊ ಸೆಕೆಂಡ್ ಒನ್ ಪ್ರೂವ್ ಮಾಡಿದ್ದೇವೆ. ಸೊ ಹೆನ್ಸ್ ಪ್ರೂವ್ಡ್. ಥ್ಯಾಂಕ್ ಯು.